ಮಾತಾಡೋದಕ್ಕೆ ಮಾತ್ರ ನಮಗೆಲ್ಲರಿಗೂ ಹಕ್ಕದ. ಯಾಕಪ್ಪ ಅಂದ್ರೆ ಪ್ರಧಾನಿಯಾಗಿ ಅವರು ತಮ್ಮ ವೈಯಕ್ತಿಕ ಒಂದು ಆ್ಯಂಬಿಷನ್ನ ಮುಟ್ಟಿದ್ರು ವಿನಃ ಅದು ಇಡೀ ಜನರ ಪರಿವರ್ತನೆಗೆ ಕಾರಣ ಆಗಲಿಲ್ಲ ಅನ್ನುವಂಥ ಮಾತು. ಯಾಕಂದರೆ ವ್ಯವಸ್ಥೆ ಬದಲಾಗಬೇಕಾಗಿತ್ತು. ಯಾವ ನೆಹರು ಅವರನ್ನು, ಯಾವ ಇಂದಿರಾರವ್ರನ್ನ, ಯಾವ ಹಿಂದಿನ ಮನಮೋಹನ್ ಸಿಂಗರನ್ನು ಟೀಕೆ ಮಾಡ್ತಿದ್ರು ನಮ್ಮ ಮೋದಿಯವರು, ಅದೇ ಹೆಜ್ಜೆಯಲ್ಲಿ ಹೋದರು. ಆ ಕಾರ್ಪೊರೇಟ್ ಕೈಯಲ್ಲೇ ಮತ್ತಷ್ಟು ಕೊಟ್ಕೊಂಡು ಹೋದರು. ಇನ್ನು ಇವತ್ತಿಗೂ ಕಾರ್ಪೊರೇಟ್ ಕೈಯಲ್ಲಿ ಹೋದರು. ಕೊನೆಗೆ ಈ ಕಾರ್ಪೊರೇಟ್ ಮೇಲೆ ನಿಂತಿದ್ದಕ್ಕಾಗಿ ಏನಾಯ್ತಪ್ಪ ಪರಿಸ್ಥಿತಿ ಅಂತಂದ್ರೆ ನಿಮಗೆ ಗೊತ್ತಿದ್ದಂಗೆ, ನಮಗೆ ಗೊತ್ತಿದ್ದಂಗೆ ಅಮೇರಿಕೆ ಎದುರು ಇವತ್ತು ಸೋಲುವಂಥ ಪ್ರಸಂಗ ಬಂತು ಅನ್ನೋದು ನಮಗೆ ಗೊತ್ತದ. ಯಾಕಂದ್ರೆ ಪಾಕಿಸ್ತಾನ ಜೊತೆ ನಡೆದಂಥ ಒಂದು ಸಣ್ಣ ಒಂದು ಏನಪ್ಪ ಅಂತಂದ್ರೆ ಆಪರೇಷನ್ ಸಿಂಧೂರ್, ಇದು ನಿಮಗೂ ಗೊತ್ತು, ನಮಗೂ ಗೊತ್ತು, ಭಯೋತ್ಪಾದನೆ ಸಲುವಾಗಿ ನಾವು ಮಾಡಿದಂಥ ಒಂದು ದಾಳಿ, ಅದನ್ನು ನಾವು ನಿಲ್ಲಿಸಿದೆ ಅಂತ ನಮ್ಮ ಟ್ರಂಪ್ ಅವ್ರು ಹೇಳ್ತಾರೆ. ಅವ್ರು ಯಾರೂ ಇಲ್ಲ ಅಂತ ಇವು ಮಾತು ಹೇಳ್ತಾರೆ. ಅದು ಇನ್ನೂ ಇರಲಿ, ಆದರೆ ಅದ್ರ ಪರಿಣಾಮ ಏನಾಯ್ತಪ್ಪ ಅಂತಂದರೆ ಅಮೇರಿಕ ಜೊತೆ ಸಂಬಂಧ ದೂರ ಆಗ್ತಾ ಹೋಗಿಬಿಟ್ಟು, ಜೊತೆಗೆ ಇವತ್ತು ಅನಿವಾರ್ಯವಾಗಿ ನಾವು ಯಾರನ್ನು ವಿರೋಧಿಸ್ತಾ ಇದ್ದೀವೋ ಅವರೊಂದಿಗೆ ಕೂಡುವಂಥ ಪ್ರಸಂಗ ಇವತ್ತು ಬಂದುಬಿಡ್ತು. ಅದೇ ಚೈನಾ ಜೊತೆಗೆ ಕೂಡುವಂಥ ಪ್ರಸಂಗ ಬಂತು. ರಷ್ಯಾ ಅಂದರೆ ಮೊದಲನೇ ಮಿತ್ರ ದೇಶ, ಸಂಬಂಧ ಚೆನ್ನಾಗಾಯಿತು. ಆದರೆ ಅದೇ ಕಾಲಕ್ಕೆ ಈ ಎಲ್ಲ ನೆಲೆಯಲ್ಲಿ ನಾವು ಭಾಳಷ್ಟು ವಿದೇಶಾಂಗ ನೀತಿಯಲ್ಲಿ ಫೇಲ್ಯೂರ್ ಆದೀವಿ, ಅರ್ಥನೀತಿಯಲ್ಲಿ ಫೇಲ್ಯೂರ್ ಆದೀವಿ. ರಾಜಕೀಯವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಯಾವ ಒಂದು ಪ್ರಬಲವಾಗಿ ವಿರೋಧ ಪಕ್ಷ ಬೆಳಿಬೇಕಾಗಿತ್ತು ಅಷ್ಟು ಪ್ರಮಾಣದ ಬೆಳೆದೇ ಹೋದರೂ ಸಹಿತ ರಾಹುಲ್ ಗಾಂಧಿಯವರು ಈ ಸಂದರ್ಭದಲ್ಲಿ ಸಂದರ್ಭೋಚಿತ ಸಮಯೋಚಿತವಾಗಿ ಒಬ್ಬ ನಾಯಕರಾಗಿ ಸ್ವಪ್ರಯತ್ನ ಮೇಲೆ ಬೆಳೀತಾ ಇದ್ದಿದ್ದು. ಹಿಂದೆ ಕಾಂಗ್ರೆಸ್ದ ಆಮದು ಬೇರೆ. ಇವತ್ತು ಮೋದಿಯವರು ಎಷ್ಟೋ ಮಾತಾಡಿದರು, ಅವ್ರು ಹಿಂದಿರುವಂಥದ್ದು RSS, ಹಂಗೆ ನಮ್ಮ ರಾಹುಲ್ ಗಾಂಧಿಯವ್ರು ಹಿಂದಿರುವಂಥದ್ದು ಕಾಂಗ್ರೆಸ್. ಅವುಗಳ ಬಲದಿಂದ ಇವತ್ತು ಏನಪ್ಪ ಅದು ಇಬ್ಬರು ನಾಯಕರು ಬೆಳೆದು ನಿಂತಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಅದೇನೂ ಇರಲಿ. ಈಗ ನಾವು ಇವತ್ತು ಅವ್ರ 75ನೇ ಹುಟ್ಟುಹಬ್ಬ ಸಂದರ್ಭ